ಕಾನ್ಫರೆನ್ಸ್ ಗ್ರೂಪ್ ಮಾಲೀಕ ರಾಯ್ ಆತ್ಮಹತ್ಯೆ ಕೇಸ್ ಸಂಬಂಧ ತನಿಖೆ ನಡೀತಾ ಇದೆ. ಇನ್ನೊಂದು ಕಡೆ ಇವತ್ತು ಬನ್ನೇರುಘಟ್ಟ ರಸ್ತೆಯ ರೆಸಾರ್ಟ್ನಲ್ಲಿ ಅವರ ಇಚ್ಛೆಯಂತೆ ಅವರ ಆಸೆಯಂತೆ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ನೇಚರ್ಸ್ ಲಕ್ಸುರಿ ರೆಸಾರ್ಟ್ನಲ್ಲಿ ಸಂಜೆ ವೇಳೆಗೆ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆ ತನಕ ಅಂತಿಮ ದರ್ಶನಕ್ಕೆ ಇವತ್ತು ಅವಕಾಶ ಇರುತ್ತೆ. ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮಧ್ಯಾಹ್ನ ಕಲ್ಕೆರೆಯ ಸೆಂಟ್ ಪೀಟರ್ ಜೋಸೆಫ್ ಚರ್ಚ್ನಲ್ಲಿ ಪ್ರಾರ್ಥನೆಯನ್ನ ಮಾಡಲಾಗುತ್ತೆ. ಸಂಜೆ ರೆಸಾರ್ಟ್ಗೆ ಪಾರ್ಥಿವ ಶರೀರವನ್ನು ತಂದು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಬೆಳಗ್ಗೆ ಖಾಸಗಿ ಹೋಟೆಲ್ನಿಂದ ನೇರವಾಗಿ ರೆಸಾರ್ಟ್ಗೆ ಹೋಗ್ತಾರೆ ಪತ್ನಿ ಹಾಗೇನೆ ಮಕ್ಕಳು. ಆಲ್ರೆಡಿ ಈಗ ಆಂಬ್ಯುಲೆನ್ಸ್ಗೆ ಅವರ ಮೃತದೇಹವನ್ನು ಶಿಫ್ಟ್ ಮಾಡಿದ್ದಾರೆ, ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. 10 ಗಂಟೆಯಿಂದ 2 ಗಂಟೆ ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಸಂಜೆ ವೇಳೆಗೆ ಅಂತ್ಯ ಸಂಸ್ಕಾರ ಆಗುತ್ತೆ. ಇನ್ನು ತನಿಖೆ ವಿಷಯವಾಗಿ ಯಾವ ತರ ಪ್ರಕ್ರಿಯೆಗಳು ನಡೀತಾ ಇದೆ ಅಂದ್ರೆ ಚುರುಕನ್ನ ಪಡ್ಕೊಂಡಿದೆ ಆತ್ಮಹತ್ಯೆ ಕೇಸ್ನ ತನಿಖೆ. ಮೊಬೈಲ್ ಸೀಕ್ರೆಟ್ ಬಗ್ಗೆ ಇವತ್ತು ರಿಪೋರ್ಟ್ ಬರುತ್ತೆ. ಯಾಕಂದ್ರೆ ಅವರು 2 ಫೋನ್ಗಳನ್ನ ಯೂಸ್ ಮಾಡ್ತಾ ಇದ್ರು, ಒಂದು ಐಫೋನು ಮತ್ತೊಂದು ಆಂಡ್ರಾಯ್ಡ್ ಫೋನ್. ಬಟ್ 2 ಪಾಸ್ವರ್ಡ್ ಇಟ್ಟಿದ್ದಾರೆ, ಲಾಕ್ ಆಗಿರೋದ್ರಿಂದ ಸೊ ಮೊಬೈಲ್ನಲ್ಲಿ ಏನು ಸೀಕ್ರೆಟ್ ಇದೆ ಅನ್ನೋದು ತಿಳಿಬೇಕು ಅಂತಂದ್ರೆ ರಿಪೋರ್ಟ್ ಬರಬೇಕಾಗತ್ತೆ. 2 ಸಿಮ್ಗಳ CDR ರಿಪೋರ್ಟ್ ಬರಬೇಕು. ಯಾರಿಗೆಲ್ಲ ಫೋನ್ ಮಾಡಿದ್ರು ಮಾತಾಡಿದ್ರು ಅನ್ನೋ ಕುರಿತಂತೆ ಮಾಹಿತಿ ಆಮೇಲೆ ಸಿಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಒಂದ್ ಕಡೆ ತನಿಖೆ ಯಾವ ತರ ಚುರುಕನ್ನ ಪಡ್ಕೊಂಡಿದೆ, ಮತ್ತೆ ಇವತ್ತು ಅಂತ್ಯ ಸಂಸ್ಕಾರದ ಬಗ್ಗೆ ಏನೆಲ್ಲ ಮಾಹಿತಿ ಇದೆ, ಎಷ್ಟೊತ್ತಿಗಾಗುತ್ತೆ ಅಂತ? ಶರ್ಮಿತಾ, ಈಗಾಗಲೇ CJ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ನಿನ್ನೆವರೆಗೂ ಕೂಡ ಅಶೋಕ್ ನಗರ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತ ಕೆಲಸವನ್ನು ಮಾಡುತ್ತಿದ್ರು. ಈಗ SITಯನ್ನ ರಚನೆ ಮಾಡಿ ಸರ್ಕಾರ ಆದೇಶವನ್ನು ನೀಡಿತ್ತು. ರಾತ್ರಿಯಿಂದಲೇ SIT ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಿರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಿತ್ತು. ಅದರಲ್ಲೂ ಕೂಡ IT ಅಧಿಕಾರಿಗಳ ದಾಳಿ ಜೊತೆಗೆ IT ಅಧಿಕಾರಿಗಳು ಅವರನ್ನ ಪ್ರಶ್ನೆ ಮಾಡಿರುವಂತಹ ವಿಚಾರ ಆಗಿರ್ಬೋದು. IT ಅಧಿಕಾರಿಗಳು ಅವರಿಗೆ ಕಿರುಕುಳ ಕೊಟ್ಟಿರೋದ್ರಿಂದ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತೇಳಿ ಆತನ ಕುಟುಂಬಸ್ಥರು ಅಂದ್ರೆ ಆತನ ತಮ್ಮ CJ ಬಾಬು ಅವರು ಕೂಡ ಆರೋಪ ಮಾಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ನಿನ್ನೆ 10 ರಿಂದ 12 ಜನರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ CJ ರಾಯ್ ಅವರ ಕುಟುಂಬಸ್ಥರು ಮತ್ತೆ ಆಪ್ತ ಬಳಗದವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು. ಅದರಲ್ಲಿ ಬಹುತೇಕ ಸ್ನೇಹಿತರು ಕೂಡ IT ಅಧಿಕಾರಿಗಳ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಜೊತೆಗೆ ಆತ ಕಳೆದ ಕೆಲ ದಿನಗಳಿಂದಲೂ ಕೂಡ ಡಿಪ್ರೆಷನ್ ನಲ್ಲಿ ಇದ್ರು ಕೂಡ ಅಂತ ಹೇಳಿ ಗೊತ್ತಾಗಿದೆ. ಹೀಗಾಗಿ ಎಕ್ಸಾಕ್ಟ್ಲಿ ಆತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡ್ತಿದ್ದಾರೆ. SIT ಅಧಿಕಾರಿಗಳು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಅಲ್ಲಿ ಅವರ ಸ್ನೇಹಿತರು ಮತ್ತೆ ಅವರ ತಮ್ಮ ಎಲ್ಲರೂ ಕೂಡ IT ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಿರೋದ್ರಿಂದ IT ಅಧಿಕಾರಿಗಳನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಸದ್ಯಕ್ಕೆ ತನಿಖೆ ಮುಂದುವರೆದಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಸೋ ಮಚ್ ಮಾದೇಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.